ನಿಮ್ಮ ಅನ್ನದಾತ 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 ನಿಮ್ಮ ಅನ್ನದಾತ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಭಾರತೀಯ ಕಿಸಾನ್ ಸಂಘ ಸಂಸ್ಥಾಪನಾ ದಿನಾಚರಣೆ ಸಂಘದಲ್ಲಿ ಭವ್ಯ ಆಚರಣೆ. ಜೈ ಕಿಸಾನ್ ಜೈ ಜವಾನ್ ಘೋಷಣೆಯೊಂದಿಗೆ ರೈತ ಶಕ್ತಿಯ ಪ್ರದರ್ಶನ. गंगा माता की, गो माता की, भगवान बलराम की. भारतीय किसान संघ जिंदाबाद, भारतीय किसान संघ जिंदाबाद, भारतीय किसान संघ जिंदाबाद. बोलो भारत माता की. ರಾಷ್ಟ್ರದ ಅನ್ನದಾತನಾದ ರೈತನ ಗೌರವ, ಸ್ವಾಭಿಮಾನ ಮತ್ತು ಹಕ್ಕುಗಳ ರಕ್ಷಣೆಯ ಸಂಕಲ್ಪದೊಂದಿಗೆ ಭಾರತೀಯ ಕಿಸಾನ್ ಸಂಘ ಸಂಸ್ಥಾಪನಾ ದಿನಾಚರಣೆಯನ್ನು ಮುಳುಬಾಗಿಲು ತಾಲೂಕಿನ ಸಂಗಸಂದ್ರ ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜೈ ಕಿಸಾನ್ ಜೈ ಜವಾನ್ ಎಂಬ ದೇಶಭಕ್ತಿ ಘೋಷವಾಕ್ಯ ಪ್ರತಿಧ್ವನಿಸುತ್ತಾ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿತು. ಕೆರೆಯ ಭತ್ತದ ಗದ್ದೆಯಲ್ಲಿ ಹಳೆಯ ಕಾಲದಿಂದ ತನ್ನ ಕುಲವೃತ್ತಿ ಜೀವನದಲ್ಲಿ ತೊಡಗಿರುವ ನೀರುಗಂಟಿ ಮುನಿಯರವರ ಸಾನ್ನಿಧ್ಯದಲ್ಲಿ ಬಲರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮೀಣ ಬದುಕಿನ ಮಣ್ಣಿನ ಸುಗಂಧದ ನಡುವೆ ನಡೆದ ಈ ಆಚರಣೆ ರೈತ ಸಮುದಾಯದ ಏಕತೆಯನ್ನು ಪ್ರತಿಬಿಂಬಿಸಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಹಾಲು, ರೇಷ್ಮೆ, ಟೊಮೊಟೊ, ಮಾವು ಸೇರಿದಂತೆ ವಿವಿಧ ಕೃಷಿ ಉತ್ಪನ್ನಗಳಲ್ಲಿ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಯಾವುದೇ ನದಿ ನಾಲೆಗಳಿಲ್ಲದೆ ಮಳೆರಾಯನ ಕೃಪೆಯಿಂದ ಬರುವ ನೀರನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುತ್ತಿರುವ ಈ ಭಾಗದ ರೈತರು ಶ್ರಮಶೀಲತೆಯ ಜೀವಂತ ಪ್ರತಿರೂಪವಾಗಿದ್ದಾರೆ. ಆದರೆ ಎತ್ತಿನ ಹೊಳೆ, ಕೃಷ್ಣಾ ನದಿ ನೀರು ತರಿಸುವ ವಿಚಾರದಲ್ಲಿ ಸರ್ಕಾರಗಳ ನಿರ್ಲಕ್ಷ್ಯ ಹಾಗೂ ಕೆಸಿ ವ್ಯಾಲಿ ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣದ ಜೊತೆಗೆ ಕೊರತೆ ಕುರಿತು ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿಷಪೂರಿತ ನೀರಿನಿಂದ ಬೆಳೆಗಳಿಗೆ ಆಗುತ್ತಿರುವ ಹಾನಿ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುವುದಾಗಿ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುಳಬಾಗಿಲು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಎಂಎಸ್ ಮಂಜುನಾಥ್ ರವರು ಭಾರತೀಯ ಕಿಸಾನ್ ಸಂಘದಿಂದ ಆಚರಣೆ ಮಾಡುವ ಬಲರಾಮ ಜಯಂತಿ ದಿನವನ್ನು ರಾಷ್ಟ್ರೀಯ ರೈತರ ದಿನಾಚರಣೆ ಎಂದು ನಾಮಕರಣ ಮಾಡಲು ಸಂಘದಿಂದ ಶಿಫಾರಸು ಮಾಡಬೇಕೆಂದು ಸಲಹೆ ನೀಡಿದರು. ರೈತ ಸಂಘಟನೆಗಳು ಗ್ರಾಮ ಮಟ್ಟದಲ್ಲಿ ಬಲಿಷ್ಠರಾಗಬೇಕು, ಪ್ರತಿ ಗ್ರಾಮದಲ್ಲೂ ಸದಸ್ಯತ್ವ ವೃದ್ಧಿಸಿ ರೈತರ ಹಕ್ಕುಗಳ ಪರ ಹೋರಾಟ ನಡೆಸಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ಪ್ರಾಂತ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಎನ್ ನಾರಾಯಣಸ್ವಾಮಿ, ಪ್ರಾಂತ್ಯ ಉಪಾಧ್ಯಕ್ಷ ಎ ಅಪ್ಪಾಜಿಗೌಡ, ಪ್ರಾಂತ ಮಹಿಳಾ ಪ್ರಮುಖ್ ಚಳ್ಳಕೆರೆ ಆರ್ ಅಮೃತ, ತಾಲೂಕು ಅಧ್ಯಕ್ಷ ಉಗನಿ ಆರ್ ನಾರಾಯಣಗೌಡ, ತಾಲೂಕು ಕಾರ್ಯದರ್ಶಿ ಪಿ ಗಂಗಾಪುರ ಮುನಿರಾಮಯ್ಯ, ಜಿಲ್ಲಾ ಮಹಿಳಾ ಪ್ರಮುಖ್ ಭೀಮಾಪುರ ಬಿಎಸ್ ಶಶಿಕಲಾ, ತಾಲೂಕು ಮಹಿಳಾ ಪ್ರಮುಖರಾದ ಮುಡಿಯನೂರು ಜಯಲಕ್ಷ್ಮಮ್ಮ ಹಾಗೂ ಶಿವಕೇಶ್ವರನಗರ ಪ್ರೇಮಮ್ಮ ಸೇರಿದಂತೆ ಕೆಲವರು ಹಾಜರಿದ್ದರು. ಸಂಘಸಂದ್ರ ಗ್ರಾಮ ಸಮಿತಿ ಪ್ರಮುಖರಾದ ಆರ್ ಶ್ರೀಧರ್, ಶ್ರೀನಿವಾಸ್, ಬಾಬಾಜಾನ್, ಚಂದ್ರ, ಶಿವ, ನಾರಾಯಣಸ್ವಾಮಿ ಹಾಗೂ ನೀರ್ಗಂಟಿ ಮುನೆಯ ಸಹ ಭಾಗವಹಿಸಿದರು. ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನ ಬೆವರಿನ ಹನಿ ದೇಶದ ಆರ್ಥಿಕತೆಯ ಅಮೃತಧಾರೆ, ರೈತನ ಬದುಕು ಸುರಕ್ಷಿತವಾಗಿದ್ದರೆ ರಾಷ್ಟ್ರದ ಭವಿಷ್ಯ ಭದ್ರವಾಗಿರುತ್ತದೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಘೋಷಿಸಿತು. ಗ್ರಾಮೀಣ ಶಕ್ತಿ, ರೈತ ಸಂಘಟನೆಗಳ ಬಲ ಮತ್ತು ದೇಶಭಕ್ತಿ ಮನೋಭಾವ ಒಂದಾಗಿ ಬಂದಾಗ ಮಾತ್ರ ಪ್ರಸಕ್ತ ಭಾರತ ನಿರ್ಮಾಣ ಸಾಧ್ಯ ಎಂಬ ವಿಶ್ವಾಸ ವ್ಯಕ್ತಪಡಿಸಿತು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ರಾಶಿ ರಾಶಿ ಇದುವರೆಗೆ ನವೀನ ರೀತಿಯ ಬೇಸಾಯ, ನಳನಡಿಸೋ ಸಸ್ಯ ರಕ್ಷಣೆಗೆ ವಿಜ್ಞಾನ ಶಾಸ್ತ್ರ ಸಹಾಯ, ಉಚಿತವೇ ನೀಡಿ ಖಚಿತವೇ ಮಾಡಿ ನಿಮ್ಮೊಂದಿಗೆ ಇರುವ ಸ್ನೇಹಿತ ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ಕನ್ನಡ ನೇಗಿಲ ಯೋಗಿ, ಕಾಡಿನ ದೀವಿಗೆಯಾಗಿ ಮಿಡಿಯುವ ನಿಮ್ಮೊಡನಾಡಿ, ಇವನೇ ನಾಡಿನ ನಾಡಿ. ಮಾತಾ ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಭಾರತೀಯ ಕಿಸಾನ್ ಸಂಘದ 48ನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಾವಿಲ್ಲಿ ರೈತರ ಮಧ್ಯೆ, ಇಲ್ಲಿ ಗದ್ದೆಗಳ ಮಧ್ಯೆ ಮಾಡಬೇಕು ಅಂತ ನಾವೆಲ್ಲ ಕೂಡ ರಾತ್ರಿಯೇ ತೀರ್ಮಾನ ಮಾಡಿದ್ದು. ಭಾಳಷ್ಟು ಸ್ವಲ್ಪ ಸಮಯ ಇತ್ತು, ಆದರೂ ಕೂಡ ಇದಕ್ಕೆ ಮುಖ್ಯ ಧನ್ಯವಾದಗಳನ್ನ ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ನಮ್ಮ ಶ್ರೀಧರು, ಬಾಬಾಜಾನು, ಚಂದ್ರ, ನಮ್ಮ ಶ್ರೀನಿವಾಸ್ ಅವರಿಗೆ ಹೇಳಬೇಕಾದ್ರೆ ನಮ್ಮೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಆಗಿರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಸಂಘದಿಂದ. ಯಾಕಂದರೆ ತಾವೆಲ್ಲ ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ನಾವು ಹೇಳಿರ್ತಕ್ಕಂಥ ಎಲ್ಲನೂ ಸಿದ್ಧತೆ ಮಾಡಿಟ್ಟಿದ್ದೀರಾ. ಅದಕ್ಕೆ ನಮಗೆ ಬಹಳಷ್ಟು ನಾವು ಆಭಾರಿಯಾಗಿರ್ತೀವಿ. 1979ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ
ಈ ಸಂಘಟನೆ ಈಗ ತಾನು ಹೇಳಿದ ದತ್ತೋಪಂತ್ ಟೆಂಗ್ರಿ ಅವರು ಸ್ಥಾಪನೆ ಮಾಡಿದಂಥ ಮೇಡಮ್ ಅವರು ಒಂದು ರೈತಾಪಿ ಕುಟುಂಬದಿಂದ ಬಂದು ರೈತರ ಕಷ್ಟಗಳು ಯಾವ ರೀತಿ ಇರ್ತಕ್ಕಂಥದ್ದನ್ನು ಅವರು ಅನುಭವಿಸಿ ರೈತರಿಗಾಗಿ ಒಂದು ಸಂಘಟನೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆ ಈಗಾಗಲೇ 47 ವರ್ಷ ಪೂರ್ಣಗೊಂಡಿರೋದ್ರಿಂದ ಭಾಳಷ್ಟು ಹೋರಾಟಗಳು, ರೈತರ ಪರವಾಗಿ ನಿಂತಿರ್ತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಮಾಡಿರ್ತಕ್ಕಂಥ ನಾವು ಈಗಾಗಲೇ ಕಂಡಿದ್ದೀವಿ. ಇದು ರೈತರ ಪರವಾಗಿ ಯಾವುದೇ ರಾಜಕೀಯ ಪಕ್ಷ, ಒಂದು ಜಾತಿ, ಒಂದು ಭೇದ, ಒಂದು ಮತಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ರೈತ ಸಂಘಟನೆ ಅಲ್ಲ. ಇದು ಎಲ್ಲ ರೈತಾಪಿಯವರಿಗೂ ಕೂಡ ಕಷ್ಟಕಾಲದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ ಇದು. ಅದಕ್ಕೆ ನಾವೆಲ್ಲ ಕೂಡ ಈ ಸಂಘಟನೆಯನ್ನು ಭಾಳಷ್ಟು ಇಷ್ಟಪಡ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಲೂಕಿನ ರೈತರಿಗೆ. ನಾವು ರಾಜ್ಯದಲ್ಲೆಲ್ಲ ಹೋರಾಟ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಈ ನಮ್ಮ ಮೀಡಿಯಾ ಚಲಪತಣ್ಣವ್ರ ಮುಖಾಂತರ ನಾನು ತಿಳಿಸೋದಿಂದೆ, ನಮ್ಮ ಚಲಪತಣ್ಣವ್ರು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಈ ತಾಲೂಕು ಒಂದು ಒಳ್ಳೆಯದಾಗ್ತಾಯಿದೆ ಅಂದರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ನಿಸ್ವಾರ್ಥವಾಗಿ ಯಾವುದೇ ಆಸೆ ಪಡ್ದಿರ ಒಂದು ವಿಡಿಯೋ ಮಾಡಿ ಈ ತಾಲೂಕಿನ ಜನತೆಗೆ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಚಲಪತಣ್ಣ. ಅವರ ಮುಖಾಂತರ ತಮಗೆಲ್ಲ ಈ ತಾಲೂಕಿನ ರೈತರಿಗೆ ಹೇಳತಕ್ಕಂಥದ್ದು ಒಂದು ವಿಚಾರ ಏನಪ್ಪ ಅಂದರೆ, ತಮಗೆ ಯಾವುದೇ ಒಂದು ರೈತರ ಕಷ್ಟಗಳಿದ್ದಲ್ಲಿ ನಮ್ಮ ತಾಲೂಕಿನಲ್ಲಿ ಕಿಸಾನ್ ಸಂಘ ಇದೆ. ಇದರ ಕಚೇರಿ ಬಂದ್ಬಿಟ್ಟು ಮುಳುಬಾಗಿಲಿನ TAPMS ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥ ಒಂದು ಕಚೇರಿ. ತಾವು ಅಲ್ಲಿಗೆ ಬಂದು ನಮ್ಮ ಅಪ್ಪಾಜಿ ಗೌಡ್ರು ಇರ್ತಾರೆ, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಲ್ಲಿರ್ತಾರೆ. ತಮ್ಮ ಕಷ್ಟಗಳನ್ನ ಹೇಳಬೇಕು. ಕಷ್ಟಗಳು ಅಂದರೆ ಒಂಥರ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ರೈತರ ಕಷ್ಟಗಳನ್ನ ಹೇಳಿದರೆ ಅವರು ಪರಿಷ್ಕಾರ ಮಾಡ್ತಾರೆ. ತಮಗೆ ಯಾವುದೇ ಕಚೇರಿಗಳಲ್ಲಿ ತಮ್ಮನ್ನು ಪದೇ ಪದೇ ಅಲ್ದಾಡಿಸ್ತಕ್ಕಂಥದ್ದು, ಪದೇ ಪದೇ ತಮ್ಮ ಕೆಲಸಗಳು ಮಾಡಿದ್ರೆ ರೈತರ ಒಂದು ಒರಿಜಿನಾಲಿಟಿ ಜಿನೇನಾಗಿರ್ತಕ್ಕಂಥ ಕೆಲಸಗಳು ಯಾರೇ ಮಾಡಿಲ್ಲ, ಒಬ್ಬ ಅಧಿಕಾರಿಗಳು ಮಾಡಲಿಲ್ಲ, ತಮ್ಮ ಹತ್ರ ಯಾವ ರೀತಿ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥ ವಿಚಾರಗಳು ಏನೇ ಇದ್ದಲ್ಲಿ ಖುದ್ದು ತಮ್ಮನ್ನು ಭೇಟಿಯಾದರೆ ಅವರು ತಮ್ಮ ಸಮಸ್ಯೆಗಳನ್ನ ಕೂಡ ಎಲ್ಲ ಕೂಡ ಪರಿಷ್ಕಾರ ಮಾಡ್ತಾರೆ. ನಾವು ಈಗಾಗಲೇ ಒಂದು 2 ವರ್ಷದಿಂದ ಹಿಂದೆ ಇಲ್ಲಿ ಬಂದಿರತಕ್ಕಂಥ ರಾಜ್ಯದ ನಮ್ಮ ಈ ಸಾರ್ ಅವ್ರಿಗೂ ಹೇಳಿದ್ವಿ, ನಾರಾಯಣ್ ಸಾರ್ ಅವ್ರಿಗೆ ಹೇಳಿದ್ವಿ, ಬಲರಾಮ್ ಜಯಂತಿನ ನಾವು ವಿಶ್ವ ರೈತರ ದಿನಾಚರಣೆಯಾಗಿ ಮಾರ್ಪಾಟು ಮಾಡಬೇಕು. ನಾವು ಕೇಂದ್ರಕ್ಕೆ ಪತ್ರ ಬರೀಬೇಕು. BJP ಸರ್ಕಾರ ಈಗಾಗಲೇ 10 ವರ್ಷ ಕಂಪ್ಲೀಟ್ ಆಗಿ 15 ವರ್ಷಕ್ಕೆ ಬೀಳ್ತಾ ಇದೆ. ಈಗಾದರೂ ಇದನ್ನು ಮಾಡಿಕೊಡ್ಬೇಕು. ತಾವೆಲ್ಲ ಕೂಡ ಸೇರಿ ನಮ್ಮ ಬಲರಾಮ್, ಯಾಕಂದರೆ ಬಲರಾಮ್ ದೇವರು ಈ ವಿಶ್ವಕ್ಕೆ ಮೊದಲನೇ ರೈತ, ನೇಗಿಲನ್ನ ಕಂಡಿಡ್ದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಈ ವ್ಯವಸಾಯ ಮಾಡಲಿಕ್ಕೆ ಪರಿಕರಗಳನ್ನ ಕಂಡಿಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿ ಜಯಂತಿಯನ್ನು ನಾವು ವಿಶ್ವ ರೈತರ ದಿನಾಚರಣೆಯಾಗಿ ದಿನಾಂಕವನ್ನು ಮಾರ್ಪಾಟು ಮಾಡಬೇಕು. ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಅಂತ ಈಗಾಗಲೇ 2 ವರ್ಷ ಆಯ್ತು. ನಮ್ಮ ಅಪ್ಪಾಜಿ ಗೌಡ್ರ ಗಮನಕ್ಕೂ ಕೂಡ ತರಿಸಿದ್ದೀನಿ ಈಗಾಗಲೇ. ಮತ್ತು ಅದಾದಮೇಲೆ ಅನೇಕ ಕಾರ್ಯಕ್ರಮಗಳು ಕೂಡ ಪಾಲ್ಗೊಂಡಿದ್ದೀವಿ. ನಾವೆಲ್ಲ ಕೂಡ ಇನ್ಮೇಲೆ ರೈತರ ಪರವಾಗಿ, ರೈತರ ಹಿತಕ್ಕೆ, ರೈತರ ಕಷ್ಟಕ್ಕೆ ಯಾವುದೇ ಸ್ವಾರ್ಥ ಇಲ್ದಿರ, ಯಾವುದೇ ನಮಗೆ ಅನುಕೂಲ ಯಾವುದೂ ಬೇಡ, ರೈತನೊಬ್ಬನು ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿರ್ತದೆ. ನಾವು ಬಾರ್ಡ್ರಲ್ಲಿರ್ತಕ್ಕಂಥ ದೇಶ ಸೈನಿಕನಿಗೆ ಯಾವುದೇ ರೀತಿ ಹೆಲ್ಪ್ ಮಾಡೋಕ್ಕೆ ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಇಲ್ಲಿ ನಮ್ಗೆ ಅನ್ನ ಕೊಡ್ತಕ್ಕಂಥ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ನಾವೆಲ್ಲ ಕೂಡ ಅವರು ಬೆನ್ನಿಗೆ ನಿಂತು ನಾವೆಲ್ಲ ಕೂಡ ಹೋರಾಟ ಮಾಡೋಣ ಅಂತ ಈ ದಿನ ನಾವೆಲ್ಲ ಕೂಡ ಶಪಥ ಮಾಡೋಣ. ಈ ಸಂಸ್ಥಾಪನೆ ದಿನಾಚರಣೆಯಂದು ಯಾರೇ ಆಗಲಿ, ನಮಗೆ ಕೆಲಸಗಳು ಎಷ್ಟೇ ಇರಲಿ, ಒಬ್ಬ ರೈತನಿಗೆ ಕಷ್ಟ ಅಂದರೆ ನಾವು ಅಲ್ಲಿ ಇರಬೇಕು ಅಂತ ಕೂಡ ತಾವೆಲ್ಲ ಕೂಡ ಇದನ್ನ ಶಪಥ ಮಾಡಬೇಕಿಲ್ಲಿ. ಮಾಡಿಬಿಟ್ಟ ನಂತರ ನಾವೆಲ್ಲ ಕೂಡ ಹೋರಾಟಗಳು ಕಠಿಣವಾಗಿ ಮಾಡೋಣ. ತಾವೆಲ್ಲ ಕೂಡ ಬೆಂಬಲಿಸ್ತೀರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪರವಾಗಿ ಸದಾ ನಿಮ್ಮ ಬೆನ್ನೆಲುಬಾಗಿರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಕೂಡ ಈ ಕಾರ್ಯಕ್ರಮ ತಾವೆಲ್ಲ ಕೂಡ ಬಂದು ಇಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಸಕ್ಸಸ್ ಮಾಡಿದ್ದಕ್ಕೆ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.